ಮತ್ತೊಬ್ಬರು ಅತಿಥಿ ಜಾಯಿನ್ ಆಗ್ತಾ ಇದ್ದಾರೆ. ಉಪಾಧ್ಯಾಯರಾದಂಥ ತುಕ್ಕಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ಬಹುಶಃ ಕ್ಯಾಂಪಸ್ನಲ್ಲಿ ಸ್ಟೂಡೆಂಟ್ ನಾಯಕತ್ವವನ್ನು ಬಹುಶಃ ಮುಂದಿನ ಹಂತದಲ್ಲಿ ಬೆಳೆಸ್ತಾ ಹೋಗಬೇಕು ಅಂತಂದರೆ ಕ್ಯಾಂಪಸ್ನಲ್ಲಿ ಚುನಾವಣೆ ಅಥವಾ ನಾಯಕರನ್ನಾಗಿ ಬೆಳೆಸುವಂಥ ಒಂದು ನಿಟ್ಟಿನಲ್ಲಿ ಚುನಾವಣೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಇವತ್ತಿನ ದಿನಮಾನದಲ್ಲಿ ಆ ಚುನಾವಣೆ ಬಹಳ ಮುಖ್ಯ ಅನ್ನುವಂಥದ್ದು ಸರ್ಕಾರದ ಒಂದು ಚಿಂತನೆ. ಸೊ ತಮ್ಮ ಫಸ್ಟ್ ರಿಯಾಕ್ಷನ್ ಈ ಬಗ್ಗೆ ಅಂತ? ಸರ್, ಇದು ABVP ಅಂತ ಭಾಳ ಹಿಂದಿನಿಂದ ಜಾರಿಯಲ್ಲಿರುವಂಥದ್ದು. ಆದರೆ ಈಗಿನ ದಿನಗಳಲ್ಲಿ ಏನಾಯಿತು, ನಮ್ಮ ದೇಶದ ಪ್ರತಿಯೊಂದು ಯೋಜನೆಗಳು, ಯಾವುದೇ ಒಂದು ಸಂಘಟನೆ ಆಗಲಿ ಅಥವಾ ಸರ್ಕಾರದ ಯೋಜನೆಗಳಾಗಲಿ, ಅದು ಜನಗಳ ಹಿತದೃಷ್ಟಿಯಿಂದ ಜಾರಿಗೆ ಬರುತ್ತೆ. ಆದರೆ ಅದರ ಹಿಂದೆ ಇರುವಂಥ ಇತ್ತೀಚಿನ ದಿನಗಳಲ್ಲಿ ವಿಮುಖ ದಾರಿಯನ್ನು ಕಂಡುಕೊಳ್ತಾ ಇದ್ದಾವಲ್ಲ, ಅದರಿಂದ ಇದು ಅಡ್ಡ ಪರಿಣಾಮಕ್ಕೂ ಕೂಡ ದಾರಿಯಾಗುತ್ತೆ. ಯಾವ ರೀತಿ ಅಡ್ಡ ಪರಿಣಾಮ? ಯಾವ ರೀತಿ ಅಂತಂದರೆ, ಈಗ ಆ ವಿದ್ಯಾರ್ಥಿಗಳ ಸಂಘಟನೆ ಕಾಲೇಜಿನ ಕ್ಯಾಂಪಸ್ಗೆ, ಕಾಲೇಜಿನ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸೀಮಿತವಾಗಿದ್ದರೆ ಅದು ಅನುಕೂಲಕರವಾಗಿರುತ್ತೆ. ಅದರೊಳಗಡೆ ರಾಜಕೀಯ ಪಕ್ಷಗಳ ಹಿಂಬದಿಯ ಪ್ರವೇಶ ಏನಾರ ಮಾಡಿದರೆ ಆಗೇನಾಗುತ್ತೆ, ಕಾಲೇಜಿನ ವಿದ್ಯಾರ್ಥಿಗಳೊಳಗಡೆ ವಿಘಟನೆಯಾಗಲು ಸಾಧ್ಯವಾಗುತ್ತೆ. ಈ ಹಿಂದೆ ನಾನು ಆರಂಭದಲ್ಲಿ ಹೇಳ್ತಿದ್ದೆ, 1989, 90ರಲ್ಲಿ ರಾಜ್ಯದ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಬ್ಯಾನ್ ಮಾಡಲಾಯಿತು ಅಂತ. ಹೌದು. ಅದಕ್ಕಿಂತ ಮುಂಚೆ ನಡೀತಿದ್ದಂಥ ಎಲೆಕ್ಷನ್ಗಳಲ್ಲಿ ತಾವು ಹೇಳಿದಾಗೆ ಆ ರೀತಿ ಹಿಂಬಾಗಿಲ ಮೂಲಕ ರಾಜಕೀಯ ಒಂದಷ್ಟು ಪ್ರವೇಶ ಮಾಡುವಂಥದ್ದು ಇದೆಲ್ಲವೂ ಕೂಡ ಆಗಿ, ಅದು ಏನು ಸಿದ್ಧಾಂತಗಳಿರುತ್ತೆ ಕಾಲೇಜಿನ ಒಂದು ಒಬ್ಬ ನಾಯಕನಾಗುವಂಥವನ ಲಕ್ಷಣ ಏನು ಅಥವಾ ಆತನ ಸಿದ್ಧಾಂತ ಏನು, ಅದೆಲ್ಲವನ್ನೂ ಕೂಡ ಮರೆಮಾಚುವಂಥ ಸಾಧ್ಯತೆಗಳಿದೆ. ಸೊ ಅಂಥದ್ದು ಕೂಡ ಆಗುವಂಥ ಚಾನ್ಸಸ್ ಅಲ್ಲಗಳಿವಂತಿಲ್ಲ, ಏನಂತೀರಿ? ಹೌದು ಸರ್. ಈಗ ಏನಂದರೆ, PUC ಮತ್ತು SLCಗೆ ಬಂದಾಗ ಇದನ್ನು ನಾವು ಅಷ್ಟೊಂದು ರಾಜಕೀಯ ಇದನ್ನು ಕಾಣಿಸಲ್ಲ. ಈ ವಿದ್ಯಾರ್ಥಿ ಸಂಘಟನೆಗಳು ಹೆಚ್ಚು ಜನ 18 ವಯಸ್ಸು ಕ್ರಾಸ್ ಆಗಿ 18 ವಯಸ್ಸಿನ ನಂತರ ಮತ ಚಲಾಯಿಸುವುದಿರುತ್ತೆ. ಆಲ್ಮೋಸ್ಟ್ ಡಿಗ್ರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮತ ಚಲಾಯಿಸುವ ಅಧಿಕಾರ ಬರೋದ್ರಿಂದ ಈ ಸಂಘಟನೆಗಳ ಫಲವನ್ನು ಬೇರೆ ಪಕ್ಷಗಳು ಪಡ್ಕೊಳ್ಳೋಕ್ಕೆ ಶುರು ಆದಾಗ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಜೊತೆಗೆ ಈಗಾಗಲೇ ಈ ಚುನಾವಣೆಯನ್ನು ಕಾಲೇಜುಗಳಲ್ಲಿ ಆಗಲೇ ಮಾಡ್ತಾ ಇದ್ದಾರೆ. ಈಗ UGC ಪ್ರಕಾರ ಕಾಲೇಜ್ಗಳಲ್ಲಿ ಪ್ರತಿ ತರಗತಿಗೆ ಸ್ಟೂಡೆಂಟ್ಸ್ಗಳನ್ನು ಮಾಡುವಂಥದ್ದು. ಈಗ ಮಹಾರಾಣಿ ಅಮ್ಮಣಿ ಕಾಲೇಜಿನಲ್ಲಿ ಕಾಲೇಜ್ಗೆ ಲೀಡರ್ ಅಂತಿದ್ದಾರೆ. ಅದನ್ನು ಮತ್ತೆ ಪ್ರತ್ಯೇಕವಾಗಿ ರಾಜಕೀಯ ಅಂತ ಮಾಡಿ ಅದನ್ನು ಗುಂಪು ವಿಗಡಿಸಿ ಮತ್ತು ಅದನ್ನು ಓಟನ್ನು ಹಾಕೋದ್ರ ಮೂಲಕ ಅಲ್ಲಿ ಒಳಗಡೆ ನನಗೆ ಓಟ್ ಹಾಕಿಲ್ಲ, ನೀನು ಓಟ್ ಹಾಕಿಲ್ಲ ಅಂತಕ್ಕಂಥ ಈ ಮನಸ್ತಾಪದೊಳಗಡೆ ನಾಯಕತ್ವ ವಹಿಸ್ಕೊಂಡಿರುವಂಥವರಾಗಲಿ ಅಥವಾ ವಿದ್ಯಾರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥವರಾಗಲಿ ಅವರ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಅಡ್ಡಿಯಾಗುವ ಸಾಧ್ಯತೆ. ಮನಸ್ತಾಪ ಅಷ್ಟೇ ಆಗಿದ್ರೆ ಓಕೆ, ಅದು ವೈಮನಸ್ಯಕ್ಕೆ ಅಥವಾ ದ್ವೇಷಕ್ಕೆ ತಿರುಗಿ ಮತ್ತಿನ್ನೇನೋ ದುರಂತಗಳಾಗುವಂಥ ಸಾಧ್ಯತೆಯನ್ನು ಕೂಡ ಅಲ್ಲಗಳಿವಂತಿಲ್ಲ. ಅಂಥದ್ದು ಕೂಡ ಹಿಂದೆಲ್ಲ ನಡೆದಿರೋದು. ಹೌದು ಸರ್, ಹೌದು. ಈಗ ನಮ್ಮ ರಾಜಕೀಯ ಪ್ರಜಾಪ್ರಭುತ್ವದ ಉದ್ದೇಶಗಳೇ ಬೇರೆ. ಚುನಾವಣೆಯಲ್ಲಿ ಯಾರಿಗಾದರೂ ಓಟ್ ಹಾಕಲಿ, ಆದರೆ ಗೆದ್ದ ನಂತರ ಎಲ್ಲ ಪ್ರಜೆಗಳಿಗೂ ನಾವು ಸಮಾನವಾಗಿರ್ತೀವಿ, ಗೆದ್ದವರು ಅಂತಕ್ಕಂಥ ಅವರೆಲ್ಲ ಸೇವೆ ಮಾಡಬೇಕನ್ನೋದು ಭಾರತ ಸಂವಿಧಾನದ ಮತ್ತು ಸ್ವಾತಂತ್ರ್ಯದ ಆಶಯಗಳಾಗಿದ್ದಾವೆ. ಈ ಆಶಯಗಳು ಇವತ್ತು ಪ್ರಸ್ತುತ ಸಮಾಜದಲ್ಲಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಗಮನಿಸಿ, ಒಂದು ತಾಲೂಕು ಪಂಚಾಯತ್ ಚುನಾವಣೆಯನ್ನು ಗಮನಿಸಿ, ಜಿಲ್ಲಾ ಪಂಚಾಯತ್ಗಳ ಗಮನಿಸಿ, ಪ್ರತಿ ಚುನಾವಣೆಗಳು ನಡೆದಾಗ ರಾಜಕೀಯ ಮುಖಂಡರ ದೊಡ್ಡ ಪಕ್ಷಗಳ, ರಾಷ್ಟ್ರೀಯ ಪಕ್ಷಗಳ ದೊಡ್ಡ ಮುಖಂಡರು ಒಂದು ಕಡೆ ಇರ್ತಾರೆ. ಅದು ಹಿಂಬದಿ ಇರುವಂಥವರೇ ಅಲ್ಲಿ ಕೊಲೆಗಳು, ಸುಲಿಗೆಗಳು ಮತ್ತು ವಂಚನೆಗಳು ಈ ಥರದ್ದೆಲ್ಲ ನಡೆಯುತ್ತಿರೋದ್ರಿಂದ ಈ ವಿದ್ಯಾರ್ಥಿಗಳ ಹದಿಹರಿಯದ ವಯಸ್ಸಿನ ಮನಸ್ಸು, ತಾರುಣ್ಯ, ಅದು ಸೈಕಾಲಜಿ ಪ್ರಕಾರ ಇದು ಸಿಡಿಲು ಗುಡುಗಿನ ವಯಸ್ಸು ಎಂದು ಕರಿತೇವೆ. ಇಂಥ ವಯಸ್ಸಿನಲ್ಲಿ ನಾವು ಎಂಥ ಬೀಜವನ್ನು ಬಿತ್ತಬೇಕನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲಿ ವಿದ್ಯಾರ್ಥಿಗಳು ಅವರ ನಿಜವಾದ ಸಂಘಟನೆ ಏನು, ಅದಕ್ಕಿಂತ ಮುಂಚೆ ನೀವೇನಾದರೂ ಏನು ವಿದ್ಯಾರ್ಥಿ ಸಂಘಟನೆ ಮಾಡಲು ಹೊರಟಿದ್ರಲ್ಲ ಅದು ಸಂತಸ, ಆದರೆ ಅದಕ್ಕಿಂತ ಮುಂಚೆ ಅರಿವು ಮೂಡಿಸುವುದು ಅವಶ್ಯಕತೆ ಇದೆ. ಮತ್ತು ಅವ್ರ ಕೆಲಸ ಕಾರ್ಯಗಳೇನು, ಅವ್ರ ವಿದ್ಯಾಭ್ಯಾಸಕ್ಕೆ, ಅವರ ಮುಂದಿನ ಭವಿಷ್ಯಕ್ಕೆ ಅದು ಅಡ್ಡಿಯಾಗಲಾರ್ದಂತೆ, ಹಾಳಾಗಲಾರದಂತೆ ನಡೆದುಕೊಳ್ಳುವಂಥ ಒಂದು ಸಂಘಟನೆ ರೂಪಿಸ್ಕೊಂಡ್ರೆ ಅದು ಒಳ್ಳೆಯದು. ಹೇಳಿ, ಪೆನ್ ಹಿಡಿಯೋ ಕೈನಲ್ಲಿ ಬಾವುಟವನ್ನು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಪೆನ್ ಹಿಡಿಯುವ ಕೈಯಲ್ಲಿ ಬಾವುಟ ಕೊಡಲಿ, ಆದರೆ ಚಾಟಿಗಳನ್ನು ಕೊಡೋದಿದೆಯಲ್ಲ ಅದು ಸರಿಯಲ್ಲ. ರಾಜಕೀಯ ಬಾವುಟ ಕೊಡುವಂಥದ್ದು ಆಗ್ಬಿಟ್ರೆ, ರಾಜಕೀಯ ಬಾವುಟ ನಮ್ಮ ದೇಶದ ಬಾವುಟ ಕೊಟ್ಟು ಧ್ವಜ ಹಾರಿಸಲಿ ಪರವಾಗಿಲ್ಲ. ರಾಜಕೀಯ ಬಾವುಟಗಳು ಕೊಟ್ಟಾಗ ಏನಾಗುತ್ತೆ ಅಂದರೆ, ಬೆಳೆಯುವ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಗ್ಬೋದು, KS ಆಗ್ಬೋದು, ಆ ಬ್ರಿಲಿಯಂಟ್ ವಿದ್ಯಾರ್ಥಿಯ ಮನಸ್ಥಿತಿಯನ್ನು ವಿದ್ಯಾಭ್ಯಾಸದಲ್ಲೇ ಡೈವರ್ಟ್ ಮಾಡಿದಾಗ ಆ ಮುಂದಿನ ಭವಿಷ್ಯದಲ್ಲಿ ಅವನು ಹೇಗೆ ರೂಪಿಸ್ಕೊಳ್ತಾನೆ? ಅವನ ಬದುಕೇನು, ಅವ್ರ ಪೇರೆಂಟ್ಸ್ಗಳು, ಅವ್ರ ಪೋಷಕರು ಏನು ಕನಸು ಕಂಡಿರ್ತಾರೆ, ಆ ಕನಸುಗಳನ್ನು ಸಾಧಿಸೋಕ್ಕಾಗುತ್ತಾ? ಈಗಾಗಲೇ ಚುನಾವಣೆ ವಿದ್ಯಾರ್ಥಿಗಳು ಇಲ್ಲ ಅಂತ ಅನ್ಬೇಡಿ. ಈಗ ನಾನು ಪದವಿ ಕಾಲೇಜಿನ ಉಪನ್ಯಾಸಕನಾಗಿ ನಾನು ಒಂದು ತರಗತಿಗೆ
ಉಪನ್ಯಾಸಕನಾಗಿದ್ದಾನೆ. ನನ್ನ ತರಗತಿಯಲ್ಲಿ ನಾನು ಲೀಡರನ್ನು ನೇಮಕ ಮಾಡ್ಕೊಂಡಿದ್ದೇನೆ, ವೋಟ್ ಮಾಡ್ಕೊಂಡಿದ್ದೇನೆ. ಈಗ ನಡೀತಾ ಇದೆ. ಅದನ್ನು ರಾಜಕೀಯ ಮೂಲಕವಾಗಿ, ಆಮೇಲೆ ಪಕ್ಷಗಳ ರೀತಿಯಲ್ಲಿ, ಆಮೇಲೆ ಇಂಥವ್ರೊಬ್ಬರು ಇದ್ದಾರೆ. ಈಗ ಅಕಸ್ಮಾತ್ ಎಲೆಕ್ಷನನ್ನು ಮಾಡಿ ಗೆದ್ದ ಒಬ್ಬ ವ್ಯಕ್ತಿ ಬಂದಂದರೆ ಅವನು ಅಷ್ಟಕ್ಕೆ ಸೀಮಿತ ಬಿಟ್ಟರೆ ಸರಿ. ಅವನನ್ನು ಹೊರಪಕ್ಷದಲ್ಲಿ ಗುರುತಿಸಿ ಅವನನ್ನು ಹೊರಗಡೆ ಎಲ್ಲ ತಂದು ಮತ್ತೊಂದು ಪಕ್ಷಗಳಲ್ಲಿ ಮತ್ತೊಂದು ಗುಂಪುಗಳಲ್ಲಿ ಆತನ ಬೆಳೆಸ್ತಾ ಇದ್ದರೆ ಅವನ ಮುಂದೆ ಏನಾಗ್ಬೋದು, ಅವನ ಭವಿಷ್ಯ ಏನಾಗ್ಬೋದು? ಆಗಲೇ ಅವನು ಪದವಿ ಅಂತಂದರೆ 18ರಿಂದ 21 ವಯಸ್ಸಿನಲ್ಲಿ ಇರ್ತಾನೆ. ಅವನ ಭವಿಷ್ಯ ರೂಪಿಸ್ಕೊಳ್ಳೋದು ಹೇಗೆ? ಮತ್ತು ಆ ವಯಸ್ಸಿನಲ್ಲಿ ಬೇರೆ ರೀತಿಯ ದಾರಿಗಳನ್ನು ಹಿಡಿಯೋದು ಕೂಡ ಸಾಧ್ಯತೆ ಇರುತ್ತೆ. ಅಂದರೆ ಯಾವುದೋ ಒಂದು ಪಕ್ಷದ ಪರವಾಗಲಿ ಅಥವಾ ಏನೋ ಒಂದು ಬೇರೆ ರೀತಿ. ಆಗ ಅವನು ಸಂಪೂರ್ಣ ಅವನೇನು ಅಂದ್ಕೊಂಡಿರ್ತಾನೋ ವಿದ್ಯಾಭ್ಯಾಸದಿಂದ ಕಾಣಬೇಕಾದ ಗುರಿ ಕನಸುಗಳನ್ನೆಲ್ಲ ಸ್ವಲ್ಪ ಬದಲಾವಣೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ.